ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಒಳ ಮೀಸಲಾತಿ ಜಾರಿ ಕುರಿತು ಹೈ ವೋಲ್ಟೇಜ್ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಒಳ ಮೀಸಲಾತಿ ಜಾರಿ ಕುರಿತು ಹೈ ವೋಲ್ಟೇಜ್ ಸಂಪುಟ ಸಭೆ ಇದು. ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ಎಲ್ಲರ ಮನವನ್ನು ಓಲಿಸ್ತಾರಾ ಅಂತ ವಿರೋಧಿಸುತ್ತಿರುವಂತಹ ಎಡಗೈ ಸಮುದಾಯದ ಮನವೊಲಿಸೋಕೆ ಅದು ಸುಲಭ ಆಗುತ್ತಾ ಅಂತ ಎಡಗೈ ಸಚಿವರ ಮನವೊಲಿಸಿದೆ. ಬಲಗೈ ಸಚಿವರು ಮುನಿಸಿಕೊಳ್ಳುತ್ತಾರಾ ಅಂತ. ಒಂದು ವೇಳೆ ಒಪ್ಪಿದರೂ ಕೂಡ ಸಮುದಾಯದ ಮುಖಂಡರು ಬಿಡ್ತಾರಾ? ಸಂಪುಟ ಸಭೆಗೂ ಮುನ್ನ ಆತಂಕಕಾರಿ ಅಥವಾ ಆಂತರಿಕ ಕೋಟ ಇದೆ, ಅದ್ರ ಕುರಿತು ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಒಂದು ಒಳ ಮೀಸಲಾತಿ ವಿಚಾರ ಏನಿದೆ ಅದ್ರ ಬಗ್ಗೆನೇ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಯಾರು ಒಪ್ಕೊಳ್ತಾರೆ, ಯಾರು ಒಪ್ಕೊಳ್ಳೋದಿಲ್ಲ, ಯಾವ ನಾಯಕರ ಅಭಿಪ್ರಾಯ ಏನು, ಒಂದು ವೇಳೆ ಒಪ್ಕೊಂಡ್ರೆ ಏನಾಗುತ್ತೆ, ಒಪ್ಕೊಳ್ಳದೆ ಇದ್ರೆ ಏನಾಗುತ್ತೆ ಈ ಒಳ ಮೀಸಲಾತಿ ವಿಚಾರವಾಗಿ. ಯಾಕಂದರೆ ಸಾಕಷ್ಟು ಜನ ಉದ್ಯೋಗಾಕಾಂಕ್ಷಿಗಳು ಕಾದ್ಕೊಂಡು ಕೂತಿದ್ದಾರೆ. ಸರ್ಕಾರಕ್ಕೆ ತಮ್ಮ ಹೋರಾಟದ ಮೂಲಕ ಕೂಡ ಬಿಸಿಯನ್ನು ಮುಟ್ಟಿಸಿದರು. ಹೀಗಿರುವಾಗ ನೇಮಕಾತಿ ಪ್ರಕ್ರಿಯೆ ಆರಂಭ ಆದರೆ ಯಾವ ಮೀಸಲಾತಿ ಮತ್ತೆ ಎಷ್ಟು ಪರ್ಸೆಂಟೇಜ್ನ ಅಡಿಯಲ್ಲಿ ಅವರಿಗೆ ಕೆಲಸವನ್ನು ಕೊಡಬೇಕು, ಇದೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 15% ಕೊಡಬೇಕು ಅಥವಾ 17% ಕೊಡಬೇಕು, ಸಾಕಷ್ಟು ಗೊಂದಲ ಇದೆ ಈ ವಿಚಾರವಾಗಿ. ಅದಕ್ಕೋಸ್ಕರ ಸಿಎಂ ನೇತೃತ್ವದಲ್ಲಿ ಇಂದು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಏನಾಗುತ್ತೆ ಅದೇ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು. ಎಲ್ಲರ ಮನವನ್ನು ಹೋಲಿಸ್ತಾರ ಸಿದ್ದರಾಮಯ್ಯ ಅವರು? ನಿಜಕ್ಕೂ ಕೂಡ ಒಪ್ಕೊಳ್ತಾರ ಎಲ್ಲ ನಾಯಕರು? ವಿರೋಧಿಸುತ್ತಿರುವಂತಹ ಎಡಗೈ ಸಮುದಾಯದ ಮನವೊಲಿಸೋಕೆ ಪ್ರಯತ್ನ ಪಡ್ತಾರೆ, ಆದರೆ ಅದು ಸುಲಭವಾ? ನಿಜಕ್ಕೂ ಕೂಡ ಅದಾಗುತ್ತಾ? ಎಡಗೈ ಸಚಿವರ ಮನವೊಲಿಸಿದ್ರೆ ಬಲಗೈ ಸಚಿವರು ಸುಮ್ಮನಿರ್ತಾರೆ, ಅವರು ಕೂಡ ಏನನ್ನ ಪ್ರಶ್ನೆ ಮಾಡ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರ ಮಾತಿಗೆ ಸುಮ್ಮನಾಗಿ ಒಪ್ಕೊಂಡ್ರೆ ಓಕೆ, ಇಲ್ಲ ಅಂತಂದರೆ ಕಾಂಗ್ರೆಸ್ನಲ್ಲಿ ಬೇರೆ ರೀತಿಯಾದಂತಹ ಚರ್ಚೆ ಆಗುತ್ತೆ, ಬೇರೆ ರೀತಿಯಾದಂತಹ ಗೊಂದಲಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತೆ. ಒಳ ಮೀಸಲಾತಿಯ ಒಂದು ವಿಚಾರವಾಗಿ ಅನೇಕ ಹೋರಾಟಗಳು ನಡೆದು ಮತ್ತು ಬೇರೆ ಬೇರೆ ಸಮುದಾಯದವರು ನಮ್ಮನ್ನು SC ಅಥವಾ ST OBC ಇದಕ್ಕೆಲ್ಲ ಸೇರಿಸಿ ಅಂತ ಹೋರಾಟ ಮಾಡ್ತಾಯಿದ್ರು. ಕೆಲವರೆಲ್ಲ ಒಕ್ಕಲಿಗರು, ಲಿಂಗಾಯತರು, ವೀರಶೈವದವರು, ಬೇರೆ ಬೇರೆಯವರು ಏನಿದ್ದಾರೆ ಅವರು ನಮ್ಮನ್ನು ಕೂಡ ಬೇರೆ ಒಂದು ಮೀಸಲಾತಿ ಕೊಡಬೇಕಲ್ಲ ನೀವು ಸೇರಿಸಿ ಅಂತ. ಆದರೆ ಯಾವುದೂ ಕೂಡ ಇನ್ನೂ ಆಗಿಲ್ಲ. ಆದರೆ ಈಗಿರುವಂತಹ ಪ್ರಶ್ನೆ ಏನು, ಮೀಸಲಾತಿಯ ಆಧಾರದಲ್ಲಿ ಎಷ್ಟು ಪರ್ಸೆಂಟೇಜನ್ನು ನಾವು ಕನ್ಸಿಡರ್ ಮಾಡಬೇಕು, ಹಳೆಯದನ್ನೇ ಮುಂದುವರಿಸಬೇಕಾ ಅಥವಾ ಹೊಸದನ್ನು ಮುಂದುವರಿಸಬೇಕಾ? ಕೋರ್ಟ್ನಲ್ಲಿ ಕೆಲವೊಂದು ಸ್ಟೇ ಕೂಡ ಇದೆ. ಇನ್ನು ಕೆಲವೊಂದು ನೇಮಕಾತಿ ವಿಚಾರವಾಗಿ ಈಗಾಗಲೇ ಸಾಕಷ್ಟು ವಿಳಂಬ ಆಗಿದೆ, ಇನ್ನೂ ಕೂಡ ಅಧಿಸೂಚನೆ ಬಿಟ್ಟಿಲ್ಲ ಯಾವುದ್ರ ಬಗ್ಗೆ ಕೂಡ. ಒಂದು ಕಡೆ ಯುವಕರು ಉದ್ಯೋಗಾಕಾಂಕ್ಷಿಗಳು ಕಾಯ್ತಾ ಇದ್ದಾರೆ, ಏನಾಗುತ್ತೆ ಏನಿಲ್ಲ ಅಂತ, ಯಾವ ರೀತಿಯಾಗಿ ಮಾಡ್ಬೇಕಂತ ಇವರು ಕೂಡ ಚಿಂತೆಯಲ್ಲಿದ್ದಾರೆ. ಒಂದು ವೇಳೆ ಒಪ್ಪಿದ್ರು ಕೂಡ ಕೆಲ ಸಮುದಾಯದ ಮುಖಂಡರು, ಬೇರೆ ಬೇರೆ ಸಚಿವರು, ಏನು MLAಗಳಿದ್ದಾರೆ, ಅವ್ರು ಒಪ್ಕೊಂಡ್ರೆ ಸಮುದಾಯಗಳ ಮುಖಂಡರು ಏನಂತಾರೆ, ಯಾವುದಕ್ಕೆ ಅವ್ರು ಒಪ್ಕೊಳ್ತಾರೆ, ಯಾವುದಕ್ಕೆ ಅವರು ಒಪ್ಕೊಳ್ಳೋದಿಲ್ಲ. ಸಚಿವ ಸಂಪುಟ ಸಭೆಗೂ ಮುನ್ನ ಆಂತರಿಕ ಕೋಟಾ ಕುರಿತು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ನಾಯಕ್ ಫೋನ್ ಸಂಪರ್ಕದಲ್ಲಿ. ಮಾರುತಿ ನಾಯಕ್, ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ, ಸಚಿವ ಸಂಪುಟದ ಒಂದು ಮೀಟಿಂಗ್. ಇದರಲ್ಲಿ ಒಳ ಮೀಸಲಾತಿಯ ಕುರಿತಾಗಿ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ ಅನ್ನುವಂತಹ ವಿಚಾರ. ಹಾಗಾದರೆ ಯಾರ ಮನವನ್ನು ಹೋಲಿಸುವಲ್ಲಿ ಸಫಲರಾಗ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು? ಒಂದು ವೇಳೆ ಎಲ್ಲರೂ ಕೂಡ ಒಪ್ಕೊಳ್ಳದೆ ಇದ್ರೆ ಏನಾಗಬಹುದು ಅಂತ, ಯಾವ ರೀತಿಯಾಗಿದೆ ವಾತಾವರಣ? ಎಸ್ ದಿನೇಶ್, ಏನು ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಅಂದ್ರೆ ನಾಳೆ ಬಜೆಟ್ ಮಂಡಿಸ್ತಾ ಇರೋ ಹಿನ್ನೆಲೆ ಇವತ್ತು ಕೂಡ ಮಹತ್ವದ ಕೆಲವೊಂದು ತೀರ್ಮಾನಗಳ ಬಗ್ಗೆ ನಿರ್ಣಯಗಳನ್ನ ಕೈಗೊಳ್ಳಲು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಂಜೆ 6 ಗಂಟೆಗೆ ತಮ್ಮ ಸಚಿವ ಸಂಪುಟ ಸದಸ್ಯಗಳ ಜೊತೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಇದರಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮತ್ತೆ ಇಲ್ಲಿವರೆಗೂ ನಡೆದಂತಹ ಮೀಟಿಂಗ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಅಭಿವೃದ್ಧಿ ಯೋಜನೆಗಳು ಇವೆಲ್ಲವೂ ಕೂಡ ಚರ್ಚೆ ಆಗತ್ತೆ. ಆದ್ರೆ ಕಳೆದ 1 ವಾರದಿಂದಲೂ ಅತ್ಯಂತ ಗಂಭೀರವಾಗಿ ಚರ್ಚೆ ಆಗ್ತಿರುವಂತದ್ದು ಒಳ ಮೀಸಲಾತಿ. ಈ ವಿಚಾರವಾಗಿ ಸಾಕಷ್ಟು ದಿನಗಳಿಂದಲೂ ಕೂಡ ಎಡಬಲ ಸಮುದಾಯದ ಏನ್ ನಾಯಕರಿದ್ದಾರೆ ಅವರು ಸಾಕಷ್ಟು ಸಭೆಗಳನ್ನ ಮಾಡಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿದ್ದಾರೆ. ಅದೇ ರೀತಿ ಅವ್ವ ಸಮುದಾಯದವರು ಕೂಡ ನಾಯಕರು ಕೂಡ ಏನು ಚರ್ಚೆ ಮಾಡ್ತಿರೋದು ಅಂದ್ರೆ ಏನು ಅಂದ್ರೆ SC ಸಮುದಾಯಕ್ಕೆ ಏನು 15% ಮೀಸಲಾತಿ ಇದೆ ಅದ್ರಲ್ಲಿ ಡಿವೈಡ್ ಮಾಡ್ಬೇಕಾಗಿರೋ ಬಗ್ಗೆ ಸಾಕಷ್ಟು ದಿನಗಳಿಂದಲೂ ಗೊಂದಲದಲ್ಲಿ ಕಾಂಗ್ರೆಸ್ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನ ಕೊಡ್ಬೇಕಾ ಅಥವಾ ಇರುವ 15% ಅಲ್ಲೂ ಕೂಡ ಹಂಗೆ ಮುಂದುವರಿಸಬೇಕಾ ಎಂಬ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಇದರ ನಡುವೆ
ಏನು ಎಡ ಸಮುದಾಯದ ಸಚಿವರುಗಳು ಏನಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನ ಡಿವೈಡ್ ಮಾಡಬೇಕು, ಅದರಲ್ಲಿ 10% ನಮ್ಮ ಸಮುದಾಯಕ್ಕೆ ಅಂದ್ರೆ ನಮ್ಮ ಜನಾಂಗಕ್ಕೆ ಕೊಡ್ಬೇಕು ಅಂತ ಕೂಡ ಒತ್ತಾಯವನ್ನ ಮಾಡ್ತಾ ಇರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಖರ್ಗೆ ಅವ್ರನ್ನ ಕೂಡ ಭೇಟಿಯಾಗಿದ್ದಾರೆ, DCM ನ ಕೂಡ ಭೇಟಿಯಾಗಿದ್ದಾರೆ ಮತ್ತು ಸಿದ್ದರಾಮಯ್ಯರನ್ನು ಕೂಡ ಭೇಟಿಯಾಗಿ ಎಲ್ಲರೂ ಚರ್ಚೆಯನ್ನ ನಡೆಸಿರುವಂತದ್ದು. ಅಂದ್ರೆ ಮಹದೇವಪ್ಪ ಆಗಿರ್ಬೋದು, ಮತ್ತೆ ಅದೇ ರೀತಿಯಾದಂತ ಪರಮೇಶ್ವರ್ ಆಗಿರ್ಬೋದು, ಮತ್ತೆ ಇವರೆಲ್ಲ ಕೂಡ ಎಡ ಬಲ ಸಮುದಾಯದ ನಾಯಕರಾಗಿರೋದ್ರಿಂದ ಇವರು ಕೂಡ ತಮ್ಮ ತಮ್ಮ ಸಮುದಾಯದ ಪರವಾಗಿ ಬ್ಯಾಟನ್ನ ಬೀಸ್ತಾ ಇರುವಂತದ್ದು. ಅದರಿಂದ ಎಲ್ಲರನ್ನೂ ಕೂಡ ಭೇಟಿಯಾಗಿ ಚರ್ಚೆ ಮಾಡಿರುವಂತದ್ದು. ಆದ್ರೆ ಈಗ ಏನು ಇವತ್ತು ನಡೆಯುವಂತ ಕ್ಯಾಬಿನೆಟ್ ನಲ್ಲಿ ಒಂದು ಸಂಪೂರ್ಣ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇರುವಂತದ್ದು. ಅಂದ್ರೆ ಏನು ಎಡ ಸಮುದಾಯದವರು 6% ಮೀಸಲಾತಿಯನ್ನ ಕೇಳ್ತಿದ್ದಾರೆ, ಅದರಲ್ಲಿ 5.5 ಮೀಸಲಾತಿ ಕೊಟ್ಟು ಒಂದು ರೀತಿಯಾದಂತ ಎರಡೂ ಸಮುದಾಯವನ್ನು ಕೂಡ ಸಮಜಾಯಿಸಿ ಮಾಡುವ ಪ್ರಯತ್ನಕ್ಕೆ CM ಸಿದ್ದರಾಮಯ್ಯ ಹೋಗಿರುವಂತದ್ದು. ಆದ್ರೆ ಇದಕ್ಕೆ ಎಡ ಸಮುದಾಯದ ನಾಯಕರು ಒಪ್ತಾರಾ ಇಲ್ವಾ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರೋದು ಅಂತದ್ದು. ಯಾಕೆಂದ್ರೆ 0.5% ಕೂಡ ಪ್ರಮುಖವಾಗಿರುತ್ತೆ. ಅದರಿಂದಾಗಿ ಅವ್ರು 6% ಬೇಕೇ ಬೇಕು ಅಂತ ಕೂಡ ಒತ್ತಾಯ ಮಾಡ್ತಿರೋಂಥದ್ದು. ಅದಕ್ಕೆ ಯಾವ ರೀತಿ CM ಸಿದ್ದರಾಮಯ್ಯ ಎರಡೂ ಸಮುದಾಯದ ಅಂದ್ರೆ ಎಡ ಮತ್ತು ಬಲದ ಸಮುದಾಯದವರು ಯಾವ ರೀತಿ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ಮತ್ತೆ ಅವ್ರಿಗೆ ಯಾವ ರೀತಿ ಸಮಜಾಯಿಸಿ ಹೇಳ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಭೀಮೇಶ್, ಒಂದು ಕಡೆ ನಾಯಕತ್ವದ ಗೊಂದಲ ವಿಚಾರ, ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ, ಇನ್ನು ಬೇರೆ ಬೇರೆ ಸಾಕಷ್ಟು ಗೊಂದಲಗಳಿದೆ ಕಾಂಗ್ರೆಸ್ನಲ್ಲಿ. ಹೀಗಿರುವಾಗ ಈ ಒಂದು ಸಮಸ್ಯೆ ಏನಿದೆ ಒಳ ಮೀಸಲಾತಿಯ ವಿಚಾರ, ಎಲ್ಲೋ ಒಂದು ಕಡೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಂಟಕ ಆಗುತ್ತೆ. ಯಾಕಂದ್ರೆ ನೋಡಿ, ಏನಾದರೂ ಸರಿಯಾದ ರೀತಿಯಲ್ಲಿ ಆದರೆ ಮಾತ್ರ ಇಲ್ಲಿ ಎಲ್ಲರೂ ಕೂಡ ಸುಮ್ಮನೆ ಇರ್ತಾರೆ. ಇಲ್ಲ ಅಂತಂದರೆ ಒಂದು ವೇಳೆ ಇಲ್ಲಿರುವಂತಹ ಮಂತ್ರಿಗಳು MLAಗಳು ಒಪ್ಕೊಂಡ್ರು ಕೂಡ CM ಹೇಳಿದ ಮಾತನ್ನು ಕೆಲ ಸಮುದಾಯದ ನಾಯಕರು ಮುಖಂಡರುಗಳು ಒಪ್ಕೊಳ್ಳೋದೇ ಕೂಡ ಇರಬಹುದು, ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ಬೋದು. ಈಗಾಗಲೇ ನೋಡಿದ್ದೀವಿ ನಾವು, ಸಾಕಷ್ಟು ಜನ ಉದ್ಯೋಗಾಕಾಂಕ್ಷಿಗಳು ಕಾದ್ಕೊಂಡು ಕೂತಿದ್ದಾರೆ, ಯಾವಾಗ ಬಿಡ್ತಾರೆ ನೋಟಿಫಿಕೇಶನ್ ಅಂತ. ಬಿಟ್ಟರೆ ಜಾಬ್ ತಗೋಬೇಕು ಅಂತ ವರ್ಷಾನುಗಟ್ಲೆಯಿಂದ ಓದ್ತಾ ಇದ್ದಾರೆ. ಒಂದು ವೇಳೆ ಅವರು ಅಂದ್ಕೊಂಡಂತೆ ಆಗಿ ಬಿಟ್ಟರೂ ಕೂಡ ಇಲ್ಲಿ ಮೀಸಲಾತಿ ಸರಿಯಾದ ರೀತಿಯಲ್ಲಿ ಆಗದೆ ಹೋದರೆ, ಅಥವಾ 6%, 5% ಅಥವಾ ಮೊದಲೇನಿತ್ತು 15% ಮುಂದುವರಿಸ್ತಾರೋ 17% ಮುಂದುವರಿಸ್ತಾರೋ ಅನ್ನುವಂಥ ಒಂದು ಸಮಸ್ಯೆ ಗೊಂದಲ ಏನಿದೆ, ಇದೇನಾದರೂ ಇತ್ಯರ್ಥ ಆಗದೆ ಹೋದರೆ ಮತ್ತಷ್ಟು ಬಿಕ್ಕಟ್ಟಾಗ್ತಾ ಹೋಗುತ್ತೆ. ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಇದು ಅವ್ರ ಉದ್ಯೋಗವನ್ನು ತಗೊಳ್ಳೋಕೆ. ಎಸ್ ಭೀಮೇಶ್, ಈ ಒಳ ಮೀಸಲಾತಿ ವಿಚಾರವಾಗಿ ಅಂದ್ರೆ ಒಂದ್ ಕಡೆ CM ಅವ್ರಿಗೆ CM ಸ್ಥಾನವನ್ನು ಉಳಿಸ್ಕೊಳ್ಳೋ ಪ್ರಯತ್ನ, ಇನ್ನೊಂದ್ ಕಡೆ ಕುರ್ಚಿ ಕಿತ್ತಾಟ, ಮತ್ತೆ ಇದರ ನಡುವೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ, ಇವೆಲ್ಲದರ ಮಧ್ಯೆ ಕೂಡ ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ CM ಸಿದ್ದರಾಮಯ್ಯ ಒಂದ್ ರೀತಿಯಾದ ಅಡೆಕತ್ತರಿಗೆ ಸಿಲುಕಿರುವಂತದ್ದು. ಯಾಕೆಂದ್ರೆ ನಿನ್ನೆ ಬಿಜೆಪಿಯವರು ಕೂಡ ಈ ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಈ ಬಾರಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ಲೇಬೇಕು ಅಂದ್ರೆ ಈ ಏನು ಮಂಡಿಸ್ತಾ ಇದ್ದಾರೆ, ಬಜೆಟ್ ಮಂಡಿಸ್ತಾ ಇದ್ದಾರೆ, ಅದರಲ್ಲೇ ಕೂಡ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಏನು ಉದ್ಯೋಗಾಕಾಂಕ್ಷಿಗಳು ಹೋರಾಟ ಮಾಡ್ತಿದೆ ಅವ್ರಿಗೊಂದು ನ್ಯಾಯವನ್ನ ಕೊಡ್ಬೇಕು ಅಂತ ಕೂಡ ನಿನ್ನೆ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಅವರು ಕೂಡ ಇವತ್ತು ನಡೆಯುವಂತಹ ಕ್ಯಾಬಿನೆಟ್ ನ ಮುಂದಿನ ಆಧಾರದ ಮೇಲೆ ಅವರು ಕೂಡ ಹೋರಾಟಗಳು ಮತ್ತೆ ಆ ಸಮುದಾಯವನ್ನ ಎಚ್ಚರಿಸುವ ಪ್ರಯತ್ನಕ್ಕೆ ಕೂಡ ಬಿಜೆಪಿ ಮುಂದಾಗ್ತಿರೋದು. ಅದರಿಂದಾಗಿ CM ಸಿದ್ದರಾಮಯ್ಯ ಇವತ್ತು ಸಂಜೆ 6 ಗಂಟೆಗೆ ಏನು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿರೋದು. ಈ ಮೀಟಿಂಗ್ ನಲ್ಲೂ ಕೂಡ ಯಾವ ರೀತಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದು ವೇಳೆ ಮಹದೇವಪ್ಪ ಆಗಿರ್ಬೋದು ಮತ್ತೆ ಏನು ಮುನಿಯಪ್ಪ ಆಗಿರ್ಬೋದು, ಇವರು ಎಷ್ಟು % ಮೀಸಲಾತಿಗೆ ಒಪ್ತಾರೆ ಅಥವಾ ಒಪ್ತಾರ ಇಲ್ವಾ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮಾಡಿದ್ದಾರೆ. ಅವರು ಒಟ್ಟಾರೆಯಾಗಿ ಪಟ್ಟಿಡ್ದಿರೋಂತಹ 6% ಮೀಸಲಾತಿ ಎಡ ಸಮುದಾಯಕ್ಕೆ ಬೇಕೇ ಬೇಕು. ಯಾಕೆಂದ್ರೆ ಎಡ ಬಲ ಒಂದೇ ಮೀಸಲಾತಿ ಅಂದ್ರೆ ಇಬ್ರಿಗೂ ಒಟ್ಟಾಗಿ ಮೀಸಲಾತಿ ಕೊಟ್ಟಿದ್ದೆ ಅದೇ ನಮ್ಗೆ ಅನ್ಯಾಯ ಆಗುತ್ತೆ. ಅದರಿಂದಾಗಿ ಇದರಲ್ಲಿ ಒಳ ಮೀಸಲಾತಿ ಆಗ್ಲೇಬೇಕು. ಅದರಲ್ಲೂ ನಮ್ಗೆ 6% ಅಂದ್ರೆ ನಾವು ಹೆಚ್ಚಿನ ಜನಸಂಖ್ಯೆ ಇರೋದು ನಮ್ಗೆ 6% ಮೀಸಲಾತಿ ಕೊಡ್ಲೇಬೇಕು ಅಂತ ಕೂಡ ಅವರು ಒತ್ತಾಯ ಮಾಡ್ತಿರುವಂತದ್ದು. ಅದರಿಂದಾಗಿ ಇವತ್ತು ಸಿದ್ದರಾಮಯ್ಯ ಕೂಡ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಒಂದ್ ಕಡೆ ಕುರ್ಚಿ ಕಿತ್ತಾಟ ಆಗಿರ್ಬೋದು, ಮತ್ತೊಂದ್ ಕಡೆ ಒಳ ಮೀಸಲಾತಿ, ಇವೆರಡರಿಂದಲೂ ಕೂಡ CM ಸಿದ್ದರಾಮಯ್ಯ ಒಂದ್ ರೀತಿಯಾದ ಸಂಕಷ್ಟ ಆಗಿರುವಂತದ್ದು. ಯಾವ ರೀತಿ ಅವರು ಒಪ್ಪಿಸ್ತಾರೆ, ಯಾಕೆಂದ್ರೆ ನಿನ್ನೆಯೂ ಕೂಡ ಸಿದ್ದರಾಮಯ್ಯರನ್ನ ಭೇಟಿ ಆಗಿದ್ದಾರೆ. ಸಿದ್ದರಾಮಯ್ಯರ ಭೇಟಿ ಆದ ನಂತರ ಕೂಡ ಮಲ್ಲಿಕಾರ್ಜುನ್ ಜೊತೆ ಕೂಡ ಒಂದು ಸುತ್ತಿನ ಮಾತುಕತೆ ನಡೆದಿದೆ. ಅದೇ ರೀತಿಯಾದಂತಹ ಮಹದೇವಪ್ಪ ಮತ್ತೆ ಮುನಿಯಪ್ಪ ಆಗಿರ್ಬೋದು, ಮತ್ತೆ ಇವ್ ರೀತಿ ಏನು ಪರಮೇಶ್ವರ್ ಇವರು ಕೂಡ ಒಟ್ಟಾರೆಯಾಗಿ ಇವರು ಕೂಡ ಎಡ ಬಲ ಸಮುದಾಯದವರು ಕೂಡ ಮೀಟಿಂಗ್ ಅನ್ನ ಮಾಡಿರೋದು. ಇವರಿಬ್ರು ಯಾವ ನಿರ್ಣಯಕ್ಕೆ ಬಂದಿದ್ದಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಬಟ್ ಇವತ್ತು ಸಮುದಾಯವನ್ನ ಒಪ್ಪಿಸ್ಲೇಬೇಕು. ಯಾಕಂದ್ರೆ ಒಂದು ವೇಳೆ ಒಪ್ಪಿಸ್ಲಿಲ್ಲ ಅಂದ್ರೆ ಇದು ಬಿಜೆಪಿಗೆ ಅಸ್ತ್ರ ಆಗುತ್ತೆ, ಮುಂದಿನ ಹೋರಾಟಗಳಿಗೆ ಇವರಿಗೆ ದಾರಿ ಮಾಡಿಕೊಟ್ಟಂತ ಆಗುತ್ತೆ. ಅದರಿಂದಾಗಿ ಒಳ ಮೀಸಲಾತಿಯನ್ನ ಜಾರಿ ತರಲೇಬೇಕು ಅಂತ ಸಿದ್ದರಾಮಯ್ಯರು ಕೂಡ ಮೊನ್ನೆ ರಾಜ್ಯಪಾಲರ ಹತ್ರ ಅಂಗೀಕಾರವನ್ನ ಮಾಡಿಸಿರೋಂಥದ್ದು. ಅದರಿಂದಾಗಿ ಇವತ್ತು ಯಾವ ರೀತಿ ಸಮುದಾಯ ಪರ್ಸೆಂಟೇಜ್ ವಿಂಗಡಣೆ ಮಾಡ್ತಾರೆ, ಯಾವ ರೀತಿಯಾದಂತ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತಾರೆ, ಅಂದ್ರೆ ಈಗ ಏನು ಉದ್ಯೋಗಾಕಾಂಕ್ಷಿಗಳು ಹೋರಾಟ ಮಾಡ್ತಿದ್ದಾರೆ ಅವರ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಗುತ್ತಾ ಇಲ್ವಾ ಅನ್ನೋದು ಕಾದ್ ನೋಡ್ಬೇಕಾಗಿರೋಂಥದ್ದು. ಭೀಮೇಶ್, ಇನ್ನು ಏನಂತಂದ್ರೆ ಮಾರುತಿ ನಾಯಕ್ ಸಾಕಷ್ಟು ವಿಚಾರವನ್ನ ಹೇಳಿದ್ರೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ. ಈ ಸಭೆಯಲ್ಲಿ ಏನಾಗುತ್ತೆ ಅಂತ ಎಲ್ಲರೂ ಕೂಡ ಕಾದ್ಕೊಂಡು ಕೂತಿದ್ದಾರೆ. ನಿಜಕ್ಕೂ ಕೂಡ ಒಳ ಮೀಸಲಾತಿ ವಿಚಾರವಾಗಿ ಏನಾಗಬಹುದು ಅನ್ನೋಂಥರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ, ಮತ್ತೆ ವಿಚಾರ ಕೂಡ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.